ರಕ್ತ ಮಾಂಸ ಕಡೆಗೆ ತಾಯಿಯ ಜೀವದ ಭಾಗವನ್ನೇ ತಗೊಂಡು ಹುಟ್ಟೋ ಮಗು ಇಷ್ಟು ಕೆಟ್ಟವನಾಗೋ ಸಾಧ್ಯತೆ ಇದೆಯಾ? ಹೆಣ್ಣಿಗೋಸ್ಕರ ಹಡ್ದವಳ ಹೆಣ ಹಾಕೋದಕ್ಕೆ ಮಗ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದ ಅಂದರೆ ನೀವು ನಂಬ್ತೀರಾ? ಅಲ್ಲಿ ಯಾರು ಊಹಿಸದ ಸತ್ಯವನ್ನ ಪೊಲೀಸರು ಬಾಯ್ಬಿಡಿಸಿದ್ರು. ಈ ಮಂಜುನಾಥ ಮಹಾ ಚತುರ ಕೆಲಸಗಾರ. ಈ ರೀತಿ ಮತ್ತೊಬ್ಬ ಇಲ್ವೇನೋ? ಇಡೀ ಊರ ಜನರನ್ನು ಇವನು ಮರಳು ಮಾಡಿದ್ದ. ಕೆಲವರು ಈ ಮಂಜನ ಮೈ ಮೇಲೆ ಚೌಡಿ ಬರುತ್ತೆ ಅಂತ ನಂಬಿದ್ರೆ, ಇನ್ ಕೆಲವರು ಈತನ ತಲೆ ಸರಿ ಇಲ್ಲ ಅಂತ ಅಂದ್ರು. ಈ ಸಂದರ್ಭದಲ್ಲಿ ಅದ್ಯಾರು ಇವನ ಹತ್ರ ಮಾತಾಡಿದ್ರು ಮಳ್ಳು ಮಂಜ ಅನ್ನೋ ತೀರ್ಮಾನಕ್ಕೆ ಬರ್ತಿದ್ರು. ಆದ್ರೆ ಸಬ್ ಇನ್ಸ್ಪೆಕ್ಟರ್ ರಘು ಮಾತ್ರ ಮಂಜನ ಮಾತಿಗೆ, ನಡವಳಿಕೆ ಕಡೆಗೆ, ಜನರ ಯೋಚನೆಗಳಿಗೂ ಕನ್ವಿನ್ಸ್ ಆಗಿರಲಿಲ್ಲ. ಚಿಕ್ಕದೊಂದು ಅನುಮಾನ ಇದ್ದೇ ಇತ್ತು. ಆ ಟೈಮಿಗೆ ಸ್ಥಳಕ್ಕೆ ಬಂದ ಮಂಜನ ಅಣ್ಣ ಜ್ಞಾನೇಶ್ ಮಂಜನ ಮುಖವಾಡ ಕಳಿಸಿದ್ದ. ಯಾವ ದೇವರು ಇಲ್ಲ, ಯಾತಿಲ್ಲ ಸ್ವಾಮಿ, ಯಾವ ದೇವರು ಬರ್ತಿರ್ಲಿಲ್ಲ, ಏನೂ ಬರ್ತಿರ್ಲಿಲ್ಲ. ಚೆನ್ನಾಗೇ ಇದ್ದ, ದುಡಿಯೋ ಮಾಡ್ಕೊಂಡು ಚೆನ್ನಾಗಿದೆ ಇದ್ದಕ್ಕಿದ್ದಂಗೆ ಹಿಂಗಾಗಿದ್ದಾನೆ. ಮದುವೆನೂ ಆಗಿಲ್ಲ. ಮದುವೆ ಮಾಡ್ಕೊಂಡಂಗಿದ್ರೆ ಹೇಳಪ್ಪ, ಬೇಕಾರೆ ಎಲ್ಲರೂ ಹೆಣ್ಣು ನೋಡ್ಕೊಂಬಂದು ನಾನೇ ಕೊಟ್ಟು ಮದುವೆ ಮಾಡ್ತೀನಿ. ಇಲ್ಲ ನೀನೆಲ್ಲರೂ ಹುಡುಗಿ ನೋಡಿದ್ರು ಹೇಳು, ಅವ್ರ ಮನೆಗೆ ಹೋಗೋಣ, ತಂದೆ ತಾಯಿಗೆ ಒಪ್ಸೋಣ, ಹೋಗೋಣ, ಮಾತಾಡೋಣ, ಮದುವೆ ಮಾಡ್ತೀನಿ ಅಂತಲೇ ಹೇಳಿದ್ದೆ. ಇವನು ಯಾಕಂದ್ರೆ ಇವನೆಲ್ಲ ಅರ್ಧಾರಿ ತುಳಿದುಬಿಟ್ಟಿದ್ದ. ಇವನು ನಮ್ಮ ಮಾತಿಗೆಲ್ಲ ಬೆಲೆನೇ ಇರಲಿಲ್ಲ. ತಮ್ಮ ಅಣ್ಣಂಗೆ ಮಾತಿಗೆ ಬೆಲೆ ಕೊಡ ಮೇಲೆ ತಮ್ಮನ್ನ ಇಟ್ಕೊಂಡು ಅವನ್ನ ಸಂಪಳಿಸೋಂಥದ್ದು ಪ್ರಯೋಜನ ಅಲ್ಲ. ಅವನ ದಾರಿ ಅವ್ನು ನೋಡ್ಕೊಳ ಅಂತ ಹೇಳಿ ಉದ್ದೇಶಕ್ಕೆ ನಮ್ಮ ತಂದೆ ಚಿಕ್ಕ ವಯಸ್ಸಿನಿಂದನೂ ಇಲ್ಲ. ಏನು ಚೆನ್ನಾಗೇ ಇದ್ದ, ಏನು ಎಲ್ಲ ರೀತಿ ಎಲ್ಲರನ್ನೂ ಗೊತ್ತಿಡಿ, ಎಲ್ಲ ಮಾತಾಡ್ಸೋನು. ಯಾವುದೇ ರೀತಿ ಅವ್ನಿಗೆ ಯಾವುದೇ ಕಾಯಿಲೆ ಆಗಲಿ ಕಸಾಯ ಆಗಲಿ ಏನೂ ಇರಲಿಲ್ಲ. ಅರೆ, ಅಚಾನಕ್ಕಾಗಿ ಆ ಚೌಡಿ ಇಲ್ಲಿಗೆ ಯಾಕೆ ಬಂತಪ್ಪ? ಈ ಕಂದಾವಾರ ಗ್ರಾಮದಲ್ಲಿ ಮೊದಲು ಯಾವತ್ತೂ ಈ ರೀತಿಯಾದ ಉದಾಹರಣೆ ಇರಲಿಲ್ಲ. ಈಗ ಯಾಕಾಯ್ತು? ಅದು ಈ ಮಂಜನ ಮೇಲೆ ಬಂದಿದ್ಯಾಕೆ? ಯಾವಾಗ ಬಂತು? ಹೇಗೆ ಬಂತು? ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ ಪೊಲೀಸರಿಗೆ ಮಂಜ ಮೊದಲು ಅನಿಯನ್ ಸಿನಿಮಾದ ಡ್ಯುಯಲ್ ಪರ್ಸನಾಲಿಟಿ ಥರ ಕಂಡಿದ್ದ. ಏನು ಮಾಡಿದ್ರು ಇವನು ತಾನೇ ಮರ್ಡರ್ ಮಾಡಿದೆ ಅಂತ ಹೇಳ್ತಾ ಇರಲಿಲ್ಲ. ಯಾಕೆ ಹೀಗೆ? ತಲೆ ಸರಿ ಇರ್ಲಿಲ್ವಾ? ಹಿಂದೆ ಯಾವಾಗ್ಲಾದ್ರೂ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ನ? ಇವನ ಕಥೆ ಏನು ಅಂತ ಕೇಳ್ಕೊಂಡು ಹೋದ್ರು ಸಬ್ ಇನ್ಸ್ಪೆಕ್ಟರ್ ರಘು. ಆಗಲೇ ಗೊತ್ತಾಗಿದ್ದು ಈ ಮಹಾನುಭಾವನಿಗೆ ಮೃತ ಗಿರ್ಜಮ್ಮ ಬರೀ ತಾಯಿಯಷ್ಟೇ ಅಲ್ಲ, ತಂದೆನೂ ಆಗಿ ಬೆಳೆಸಿದ್ಲು ಅನ್ನೋದು. ಮದುವೆಯಾಗಿ ಕೆಲ ವರ್ಷಗಳಲ್ಲೇ ಗಂಡನ ಕಳ್ಕೊಂಡು ಗಿರಿಜಮ್ಮನಿಗೆ 2 ಮಕ್ಕಳು. ಹಿರಿಯವನನ್ನ ಚಿಕ್ಕಪ್ಪ ಸಾಕ್ತೀನಿ ಅಂದ. ಕಿರಿಯವನನ್ನ ಕರ್ಕೊಂಡು ಗಿರಿಜಮ್ಮ ಬೆಂಗಳೂರಿಗೆ ಬಂದ್ಬಿಟ್ರು. ಇಲ್ಲಿ ಕೂಲಿ ನಾಲಿ ಮಾಡಿ ಮಂಜನ್ನ ಬೆಳೆಸಿದ್ಲು. ಇತ್ತೀಚೆಗೆ ಹಿರಿಯ ಮಗ ಜ್ಞಾನೇಶ್ ತಾಯಿ ಕಷ್ಟಪಡೋದನ್ನ ಕಂಡು ಇನ್ಮೇಲಾದ್ರೂ ಹಾಯಾಗಿರ್ಲಿ ಅಂತ ಇಬ್ಬರನ್ನು ತನ್ನ ಜೊತೆಗೆ ಇಟ್ಕೊಂಡು ಅವರ ಜವಾಬ್ದಾರಿ ತಗೊಂಡಿದ್ದ. ಚಿಕ್ಕಪ್ಪರ ಬಡಿ ಮನೆಯಲ್ಲಿ ಚಿಕ್ಕ ವಯಸ್ಸಿನಿಂದ ಬೆಳ್ಕೊಂಡು ಅಲ್ಲಿ ದೊಡ್ಡವನಾಗಿ ಅಲ್ಲಿ ಅವರೇ ನನಗೆಲ್ಲ ಕಷ್ಟ ಸುಖ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊತಾ ಇದ್ರು. ನಾನು ನನ್ನ ತಮ್ಮನ್ನು ಸಾಕಬೇಕು, ನಮ್ಮ ತಂದಿಲ್ ಮಕ್ಕಳು ನನ್ನ ತಮ್ಮಂಗೆ ಆಧಾರಾಗಿರ್ಬೇಕು, ಅಪ್ಪ ಸ್ಥಾನದಲ್ಲಿ ನಿಂತ್ಕೊಂಡು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಬೆಂಗಳೂರಲ್ಲಿ ಅಮ್ಮ ಮಗ ಜೀವನ ಮಾಡ್ಕೊಂಡಿದ್ರು. ಅವ್ರನ್ನ ಕರ್ಕೊಂಡ್ಬಿಟ್ಟು ನಾವು ಮಧುಗಿರಿ ಕರ್ಕೊಂಬಂದೆ. ಬಂದವನು ಸುಂದರವಾದ ಬದುಕನ್ನ ಕಟ್ಕೊಂಡಿದ್ರೆ ಜ್ಞಾನೇಶ್ ಹೆಮ್ಮೆ ಪಡ್ತಾ ಇದ್ದ. ಆದ್ರೆ ಈ ಮೂದೇವಿ ಮಂಜ ಮಹಾನ್ ಜೊಲ್ಲು ಪಾರ್ಟಿ. ಕಂಡವರ ಹಿಂದೆ ಬಾಲ ಅಲ್ಲಾಡಿಸ್ಕೊಂಡು ಓಡ್ತಾ ಇದ್ದ ಬೀದಿ ನಾಯಿ ಅಂತವನಿಗೆ ಅಣ್ಣ ಅದೆಷ್ಟು ಬುದ್ಧಿ ಹೇಳಿದ್ರು ಪ್ರಯೋಜನ ಆಗಿರ್ಲಿಲ್ಲ. ಅವತ್ತೊಂದಿನ ಆ ಮಾನಗೇಡಿ ಹುಡುಗಿಯೊಬ್ಬಳನ್ನ ಕರ್ಕೊಂಡು ಮನೆಗೆ ಬಂದಿದ್ದ. ಆ ವಿಷಯಕ್ಕೆ ಊರಲ್ಲಿ ಭರ್ಜರಿ ಗಲಾಟೆ ಆಗಿತ್ತು. ಏನೇ ಆದ್ರೂ ಮಂಜ ಇವಳು ತನ್ನ ಜೊತೆಗೇ ಇರ್ತಾಳೆ ಅಂದಿದ್ದ. ಅದಕ್ಕೆ ಜ್ಞಾನೇಶ್ ಒಪ್ಪಲಿಲ್ಲ. ಮಂಜನ್ನ ಮನೆಯಿಂದ ಹೊರ ಹಾಕಿದ. ಹೋಗೋವಾಗ ಮಂಜ ಒಬ್ನೇ ಹೋಗ್ಲಿಲ್ಲ. ಇಷ್ಟು ವರ್ಷ ಸಾಕಿ ಬೆಳೆಸಿದ ಹೆತ್ತವಳನ್ನು ಜೊತೆಗೆ ಕರ್ಕೊಂಡು ಹೊರಗೆ ಬಂದ. ತಿಂಗಳು ಕೆಳಗೆ ಇವನು ನನ್ನ ವಿರುದ್ಧನೇ ಹೆಂಗೆ ಬೇಕಂಗೆ ಮಾತಾಡ್ತಿದ್ದ. ಆ ಉದ್ದೇಶಕ್ಕೋಸ್ಕರ ನೀನು ಹಿಂಗೆಲ್ಲ ಆಡಂಗಿದ್ರೆ ನನ್ನ ಜೊತೆ ಕೇಳಂಗೆ ಇಷ್ಟಪಡಲ್ಲಪ್ಪ, ನಿನ್ನ ಇಷ್ಟ ಹೆಂಗಾರ ಜೀವನ ಮಾಡ್ಕ ಅಂತೇಳಿ ಅವನಿಗೆ ಬೈದು ಬುದ್ಧಿ ಹೇಳ್ತಿದ್ದ. ಕೇಳಲಿಲ್ಲ. ನಾವು ಊರಿಗೆ ಹೋಗಿದ್ದಾಗ ಈ ಥರ ಇಂಥ ಕೆಲಸಗಳೆಲ್ಲ ಮಾಡ್ತಾಯಿದ್ದ. ಅದನ್ನು ಕಂಡುಬಿಟ್ಟು ನಾನು ಬೈದು ಆಚೆಗೆ ಹಾಕಿದ್ದೆ. ಅವತ್ತು ನಾನು ಅಮ್ಮನ ಕಳಿಸಿ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಸಾಕಿರೋದು ಅಮ್ಮ ನನ್ನ ಸಾಕೈತೆ, ನಾನು ಅಮ್ಮನ ಸಾಕ್ಬೇಕು, ನೀನು ಅಮ್ಮನ ಸಾಕೋದು ಅಂತೇಳಿ ನನ್ನ ಮೇಲೆ ದೌರ್ಜನ್ಯ ಮಾಡ್ಕೊಂಡು ನನ್ನ ಬಿಟ್ಟು ಅಮ್ಮನ ಕರ್ಕೊಂಡು ದೂರ ಬಂದಮೇಲೆ ಈ ಘಟನೆ ನಡೆದೈತೆ. ಈ ಘಟನೆಗೂ ಅಣ್ಣ ತಮ್ಮನ ಜಗಳಕ್ಕೂ ಸಂಬಂಧ ಇದೆಯಾ? ಜ್ಞಾನೇಶನ ಮಾತು ಕೇಳಿದ ಯಾರೊಬ್ಬರಿಗೂ ಸಂಬಂಧ ಇದೆ ಅನಿಸಿರ್ಲಿಲ್ಲ. ಅಷ್ಟಕ್ಕೂ ಅವನು ಮಂಜನಿಗೆ ಹುಡುಗಿ ವಿಷಯದಲ್ಲಿ ಗಲಾಟೆ ನಡೆದಿದ್ದು ಅಂತ ಯಾರತ್ರನೂ ಹೇಳಿರಲಿಲ್ಲ. ಆದ್ರೆ ಪೊಲೀಸರು ಎಲ್ಲವನ್ನ ಕೆದಕಿ ತೆಗೆದ್ರು. ಅರೆಸ್ಟ್ ಆಗಿದ್ದ ಮಂಜನಿಗೆ ಬೆಂಡೆತ್ತಿ ಬಾಯಿ ಬೀಳಿಸಿದ್ರು. ಆಗಲೇ ಆ ನಾಟಕಕಾರನ ಎದೆಯಲ್ಲಿದ್ದ ನಂಜು ನಿಜವಾಗಿ ಹೊರಗೆ ಬಿತ್ತು. ಈ ಮನೆಹಾಳು ಮಂಜನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ತಾಯಿ ಇವನ ಪಾಲಿಗೆ ಫಾರ್ ಗ್ರಾಂಟೆಡ್ ಆಗೋದ್ಲು. ಅದ್ಯಾವ ಹುಡುಗಿನ ಇವನು ಮನೆಗೆ ಕರ್ಕೊಂಡ್ಬಂದ್ರು ತಾಯಿ ಒಪ್ಕೋತಾಳೆ ಅಂತ ಆ ಮಾನಗೇಡಿ ಅಂದ್ಕೊಂಡಿದ್ದ. ಆದ್ರೆ ಅದಕ್ಕೆ ಗಿರಿಜಮ್ಮ ಒಪ್ಲಿಲ್ಲ. ಮಗನಿಗೆ ಆ ವಿಷಯವಾಗಿ ಸಾಕಷ್ಟು ಬುದ್ಧಿ ಹೇಳಿದ್ಲು.
ಅದನ್ನು ಕೇಳಿಸ್ಕೊಂಡ ಮಂಜನಿಗೆ ಈಕೆ ಬದುಕಿರೋವರೆಗೂ ತಾನು ಬೇಕಾಬಿಟ್ಟಿ ಮಜಾ ಮಾಡ್ಕೊಂಡಿರೋದಕ್ಕಾಗಲ್ಲ ಅಂತ ಅನ್ನಿಸಿದೆ. ಹಂಗಾಗಿನೇ ಈ ಕ್ರೂರಿ ಮಗ ಹೆತ್ತವಳನ್ನೇ ಮುಗಿಸೋ ತೀರ್ಮಾನಕ್ಕೆ ಬಂದುಬಿಟ್ಟ. ಈ ಮೊದಲು ಪೊಲೀಸರಿಗೆ ಹೊಡೆದೆ ಹುಚ್ಚನ ತರ ನಾಟಕವಾಡಿ ಜೈಲಿಂದ ಹೊರಬಂದವನಿಗೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಇದು ಒಳ್ಳೆಯ ದಾರಿ ಅನ್ನಿಸಿದೆ. ಅದರ ಜೊತೆಗೆ ಮಾಟ ಮಂತ್ರ ದೇವರು ಅಂತೆಲ್ಲ ಅಂದ್ರೆ ಜನರನ್ನ ಕೂಡ ಮರಳು ಮಾಡಬಹುದು ಅನ್ನಿಸಿದೆ. ಅದೇ ರೀತಿ ಮಾಸ್ಟರ್ ಪ್ಲಾನ್ ಮಾಡಿಬಿಟ್ಟ ಮಂಜ. ತನಗೆ ಅದ್ಯಾಕೋ ಹುಡುಗಿರಿಲ್ಲದೆ ನಿದ್ದೆನೇ ಬರಲ್ಲ, ಏನೋ ಕಾಯಿಲೆ ಆಗಿದೆ ಅಂತ ತಾಯಿ ಹತ್ರ ಹತ್ಕೊಂಡು ಎಲ್ಲಾದ್ರೂ ದೇವರಿಗೆ ಕರ್ಕೊಂಡು ಹೋಗು ಅಂದಿದ್ದ. ಆಕೆ ಕಂದಾವರ ಆಂಜನೇಯ ಪವರ್ಫುಲ್ ಅಂತ ಕೇಳಿದ್ಲು. ಹಂಗಾಗಿ ಮಗನ್ನ ಇಲ್ಲಿಗೆ ಕರ್ಕೊಂಬಂದ್ಲು. ಅವನು ತಾಯಿಯ ನಂಬಿಕೆಯನ್ನೇ ದುರುಪಯೋಗ ಪಡಿಸಿಕೊಂಡು ಅವಳನ್ನ ದೇವರ ಪೂಜೆಗೆ ಅಂತ ಅಪರಾತ್ರಿಯಲ್ಲಿ ಮನೆಯಿಂದ ಕರ್ಕೊಂಬಂದು ಮರ್ಡರ್ ಮಾಡಿಬಿಟ್ಟ. ನಂತರ ಅಲ್ಲಿಂದ ಕೋಗಿಲು ಸಮೀಪದ ತನ್ನ ಗೆಳೆಯನ ಮನೆಯಲ್ಲಿ ಅವಿತ್ಕೊಂಡಿದ್ದ. ಇನ್ನು ಕೊಲೆಗೆ ಮೊದಲೇ ಸ್ಪಾಟ್ ನೋಡಿಕೊಂಡು ಹಾಲಮರದ ಕೆಳಗೆ ಮಾಟ ಮಂತ್ರ ನಡೆಯುತ್ತೆ ಅನ್ನೋದನ್ನ ತಿಳಿದು ಅಲ್ಲೇ ಕಥೆ ಮುಗಿಸಿ ಚೌಡಿಯ ಕಥೆ ಕಟ್ಟಿದ. ಮಳ್ಳನ ಥರ ಮಾತಾಡಿದ. ಅಷ್ಟಾದ್ರೆ ಹುಚ್ಚರ ಪಟ್ಟ ತಗೊಂಡು ಜೈಲಿಂದ ಬೇಗ ಹೊರಬರಬಹುದು ಅನ್ನೋ ಲೆಕ್ಕಾಚಾರ ಒಂದು. ಪೊಲೀಸರೇನಾದ್ರೂ ಇವನ ಆಟಕ್ಕೆ ಕ್ಲೀನ್ ಬೋಲ್ಡ್ ಆಗಿದ್ರೆ ಅವನ ಕೇಸಿಗೆ ಜಾಸ್ತಿ ಶಿಕ್ಷೆನೂ ಆಗ್ತಾ ಇರಲಿಲ್ಲ. ಮಸ್ತಾಗಿ ಮತ್ತೊಂದಿನ ಜೈಲಲ್ಲಿ ಮುದ್ದೆ ಮುರ್ಕೊಂಡು ಮನೆಗೆ ಬರ್ತಿದ್ದ. ಕೈಗೆ ಸಿಕ್ಕ ಹುಡುಗಿರ ಜೊತೆಗೆಲ್ಲ ಚಕ್ಕಂದ ಆಡ್ಕೊಂಡು ಅವನಿಷ್ಟದಂತೆ ಬದುಕು ಬಿಡ್ತಿದ್ದ. ಆದ್ರೆ ಪ್ರತ್ಯಕ್ಷ ದೇವರನ್ನೇ ಕೊಂದವನಿಗೆ ಶಿಕ್ಷೆ ಆಗದೆ ಇರುತ್ತೆ. ಪೊಲೀಸರು ಬುಡಕ್ಕೆ ಬೆಂಕಿ ಇಟ್ಟು ಬಾಯ್ಬಿಡಿಸಿದ್ರು. ಹಂಗಾಗಿನೇ ಹೆಂಗಸರ ಚಟಕ್ಕೆ ಬಿದ್ದು ಹೆತ್ತವಳನ್ನೇ ಮರ್ಡರ್ ಮಾಡೋ ಕಬರ್ಗೇಡಿಗಳು ನಮ್ಮ ನಡುವೆ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು. ಇಂಥವರಿಗೆ ಅದೇನ್ ಶಿಕ್ಷೆ ಕೊಟ್ಟರು ಕಡಿಮೆನೆ. ಹೌದಪ್ಪ, ಇಂಥ ಮಗ ಯಾರಿಗೂ ಹುಟ್ಟಬಾರ್ದು. ಹೆತ್ತ ತಾಯಿಯನ್ನ ಕೊಂದಿದ್ದಲ್ದೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ನಲ್ಲ ತಪ್ಪಿಸ್ಕೊಳ್ಳೋದಕ್ಕೆ, ಇಂತಹವನು ಇವನೊಬ್ಬನೇ ಇರೋದಕ್ಕೆ ಸಾಧ್ಯ. ಈ ಪ್ರಳಯಾಂತಕನನ್ನು ಯಾರೂ ಕ್ಷಮಿಸಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.